ಬೆಳಗಾವಿಯಲ್ಲಿ ಗರ್ಭಿಣಿಯೊಬ್ಬರು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಇನ್ನು ಈ ಗರ್ಭಿಣಿಯ ಸಾವಿನಿಂದ ಕುಟುಂಬಸ್ಥರ ಆಕ್ರಂದನದ ಕಟ್ಟೆ ಕೂಡ ಒಡೆದಿದೆ. ಗರ್ಭಿಣಿ ಕುಟುಂಬಸ್ಥರು ಇದು ಆತ್ಮಹತ್ಯೆ ಅಲ್ಲ ಕೊಲೆ ಅನ್ನುವಂತಹ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ರೀಲ್ಸ್ ಮಾಡ್ತಾ ಇದ್ದ ನಯನ ಜೊತೆ ಮೈಸೂರಿನ ಬೋರೇಶ್ ಅನ್ನೋರಿಗೆ ಪ್ರೇಮಾಂಕುರ ಆಗುತ್ತೆ. ಮೈಸೂರಿನಿಂದ ಬೆಳಗಾವಿಗೆ ಬೋರೇಶ್ನ ನಂಬಿ ನಯನ ಬರ್ತಾರೆ. 1 ವರ್ಷದ ಹಿಂದೆ ಮದುವೆ ಆಗುತ್ತೆ. ಇನ್ನು ಸಾಯೋ ಸಂದರ್ಭದಲ್ಲಿ ಅವರು 3 ತಿಂಗಳ ಗರ್ಭಿಣಿ ಅಂತ ಕೂಡ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ. ಬೆಳಗಾವಿ ಹೊರವಲಯದ ಮಚ್ಚೆ ಗ್ರಾಮದಲ್ಲಿ ದಂಪತಿ ವಾಸ ಆಗಿದ್ರು. ನಯನ ನೋಡಿದ್ರೆ ನೇಣಿಗೆ ಶರಣಾಗಿದ್ದಾರೆ. ಕುಟುಂಬಸ್ಥರು ಇದು ನೇಣಿಗೆ ಶರಣಾಗುವಂತಹ ಹುಡುಗಿನೇ ಅಲ್ಲ ನೇಹ, ಇಲ್ಲಿ ಈಕೆಯನ್ನ ಸಾಯಿಸೋ ಕೆಲಸ ಆಗಿದೆ ಗಂಡನಿಂದ ಅನ್ನುವಂಥ ಆರೋಪ ಮಾಡ್ತಾ ಇದ್ದಾರೆ. ಘಟನೆಯ ಬೆನ್ನಲ್ಲೇ ಪರಾರಿಯಾಗಿದ್ದಾರೆ ಬೋರೀಶ್ ಮತ್ತು ಕುಟುಂಬಸ್ಥರು. ಇದು ಸಹಜವಾಗಿ ನಾನಾ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಮಗಳನ್ನ ಈ ಸ್ಥಿತಿಯಲ್ಲಿ ನೋಡಿದಂತಹ ಕುಟುಂಬ ಕಂಗಾಲಾಗಿದೆ, ಆಘಾತಕ್ಕೆ ಒಳಗಾಗಿದೆ. ಈ ದಿನ ಮಂಜುಳಾ ಅಂತ ಒಂದು ಹುಡುಗಿ, ವಯಸ್ಸು ಆಲ್ಮೋಸ್ಟ್ ಒಂದು 20 ವರ್ಷ ಆಗಿರುತ್ತೆ. ಈ ಹುಡುಗಿ ಇಲ್ಲಿ ನಮ್ಮಲ್ಲಿ ಬೆಳಗಾವಿ ಗ್ರಾಮೀಣ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿರೋ ಒಂದು ಜಾಗದಲ್ಲಿ ಇಲ್ಲಿ ಮದುವೆ ಆಗಿ 1 ವರ್ಷ ಸುಮಾರಾಗಿರುತ್ತೆ. 1 ವರ್ಷ ಸುಮಾರಾಗಿ ಇವಾಗ ಅವರು ಪ್ರೆಗ್ನೆಂಟ್ ಕೂಡ ಇರ್ತಾರೆ, 2 ಮಂತ್ಸ್ ಪ್ರೆಗ್ನೆಂಟ್ ಇರ್ತಾರೆ. ಈ ಸಮಯದಲ್ಲಿ ಅಚಾನಕ್ಕಾಗಿ ನಿನ್ನೆ ಸಂಜೆ ಅವ್ರ ಮನೆಯಲ್ಲಿ ಹ್ಯಾಂಗಿಂಗ್ ಮಾಡ್ಕೊಂಡಿರೋಂಥ ಒಂದು ಮಾಹಿತಿ ನಮ್ಮ ಪೊಲೀಸರಿಗೆ ಬರುತ್ತೆ. ಪೊಲೀಸರು ಬಂದು ಎಲ್ಲ ಚೆಕ್ ಮಾಡ್ತಾರೆ. ಬಟ್ ಅವ್ರ ಫ್ಯಾಮಿಲಿಯವ್ರು ಇಲ್ಲದೆ ಇರೋ ಕಾರಣ ಅವ್ರ ಫ್ಯಾಮಿಲಿಯವ್ರಿಗೆ ಇಂಟಿಮೇಷನ್ ಕೂಡ ಮಾಡಿರ್ತಾರೆ. ಅವ್ರ ಫ್ಯಾಮಿಲಿಯವ್ರು ಇವಾಗ ಬಂದಿರ್ತಾರೆ. ಅವರು ಈ ದಿನ ಬಂದು ಏನು ಹೇಳ್ತಾರೆ ಅಂತ ಹೇಳಿದರೆ, ಈ ಹುಡುಗಿದು ಮದುವೆ ಆಗಿದ ನಂತರ ಆ ಹುಡುಗನ ಮನೆ ಕಡೆಯಿಂದ ಅವಳಿಗೆ ಭಾಳ ತೊಂದರೆ ಆಗ್ತಿತ್ತು ಅಂತ ಹೇಳಿ ನಮಗೆ ಮಾಹಿತಿ ಕೊಡ್ತಾರೆ. ತೊಂದರೆ ಆಗಿರೋ ಮೇರೆಗೆ ನಾವು ಅವ್ರಿಗೆ ಹೇಳಿದ್ದೀವಿ, ನಿಮ್ಮದು ಪ್ರಕರಣ ಯಾವ ರೀತಿ ಇದೆಯೋ ಪೂರ್ತಿ ವಿಶ್ಲೇಷಣೆ ಮಾಡಿ ಮತ್ತು ಡೀಟೇಲ್ಡಾಗಿ ನಮಗೆ ಒಂದು ಕಂಪ್ಲೇಂಟ್ ಕೊಡಿ. ಮತ್ತು ಅವರು ನಿಮಗೆ ಯಾವ ರೀತಿ ಮಾನಸಿಕ ಅಥವಾ ದೈಹಿಕ ಹ್ಯಾರಿಸ್ಮೆಂಟ್ ಮಾಡಿರ್ತಾರೆ ಅದ್ರ ಪ್ರಕಾರ ನಾವು ಕಂಪ್ಲೇಂಟ್ನ ದಾಖಲೆ ಮಾಡಿಕೊಂಡು ಆ್ಯಂಡ್ ವಿತಿನ್ 7 years ಆಫ್ ಮ್ಯಾರೇಜ್ ಇರೋದ್ರಿಂದ ನಾವು ಆ ಪ್ರಕಾರನೂ ಕೇಸ್ನ ದಾಖಲೆ. 1 ಸತಿ ಅಲ್ಲ ಅಂತ 2 ಸತಿ ಇವನಿಂದೆ ಲವ್ ಮಾಡ್ಕೊಂಡು ಬಂದು ಹಿಂಗೆ ಮಾಡ್ಕೊಂಡವಳಲ್ಲಪ್ಪ, ಏನು ಮಾಡೋರೆ ಅಂತಲೇ ಗೊತ್ತಿಲ್ಲ. ಹೊಡ್ದಿವಿ, ಮಗ ತಗ್ಸು ಅಂತಿದ್ರಂತೆ. ಮಗ ಬೇಡ ಈಗಲೇ ಮಗ ತೆಗಿಸ್ಬಿಡು ಅಂತ ಅಂತಿದ್ರಂತೆ. ವಾಯ್ಸ್ ಮೆಸೇಜ್ ಎಲ್ಲ ಕಳಿಸಿದ್ಲು. ಅಮ್ಮ ಮಗ ತೆಗ್ಸು ಅಂತಾರೆ. ಅಮ್ಮ ಇಲ್ಲಿ ಇರೋಕ್ಕಾಯ್ತಲ್ಲ ಕಣಮ್ಮ, ಬಂದ್ಬಿಡ್ತೀನಿ, ನನ್ನ ಕೈಲಿ ನಮ್ಮ ಅತ್ತೆದೇ ಜಾಸ್ತಿ ಹಿಂಸೆ, ಬಂದ್ಬಿಡ್ತೀನಿ ಅಂತ. ನಾವು 1 ಸತಿ ಅಲ್ಲ ಅಂತ 2 ಸತಿ ಬುದ್ಧಿ ಹೇಳಿ ಕರ್ಕೋದ್ವಲ್ಲವ. ನಿನ್ನ ಇಷ್ಟು ಇದು ಮಾಡಿ ನೀನು ಆಯ್ಸ್ಕೊಂಡಿದ್ದ ಜೀವನ ಕಣಮ್ಮ, ನೀನು ಏನು ಮಾಡ್ತೀನಿ ನೋಡು, ನೀನೇ ಅಲ್ವಾ ಆರಿಸ್ಕೊಂಡಿದ್ದ ಜೀವನ ಅಂತ ಅಂದು. ಅದಾದಮೇಲೆ ಸುಮ್ಮನೆ ಆಗ್ಬಿಟ್ಲು. ಪುನಃ ಫೋನ್ ಮಾಡಿಬಿಟ್ಟು ಅಮ್ಮ ನಾನು ಆಯ್ತಲ್ಲ ಕಣಮ್ಮ ನನಗೆ ಡೀಟೇಲ್ಸ್ ಕೊಡ್ತಾರೆ ದಿಲೀಪ್. ಈಗ ಆ ಪತಿಯ ಕುಟುಂಬಸ್ಥರು ಮತ್ತು ಪತಿ ಅಬ್ಸ್ಕಾಂಡ್ ಆಗಿರೋದು ಯಾಕೆ, ಎಲ್ಲಿದ್ದಾರೆ ಅನ್ನೋದೇನಾದರೂ ಗೊತ್ತಾಗಿದೆಯಾ? ಮತ್ತೆ UDR ಅಂತ ದಾಖಲು ಮಾಡ್ಕೊಂಡಿದ್ದಾರೆ ಕಂಪ್ಲೇಂಟನ್ನು. ಈಗ ಏನು ಕತೆ ಅಂತ, ಮತ್ತು ಆ ಮೃತಪಟ್ಟಂತಹ ನೇಹ ದೇಹದ ಮೇಲೆ ಏನಾದರೂ ಗುರುತುಗಳು ಇರೋದ್ರ ಬಗ್ಗೆ ಪೋಷಕರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ, ಹೇಗೆ? ಹೌದು ಮಮತಾ, ಪ್ರಮುಖವಾಗಿ ಏನಂತಂದ್ರೆ ದೇಹದ ಗುರುತುಗಳ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಏನಂತಂದ್ರೆ ಈ ಘಟನೆ ಆಗಿದ್ದು ಯಾಕೆ, ಬೆಳಗಾವಿಯ ಹೊರವಲಯದಲ್ಲಿರ್ತಕ್ಕಂಥ ಮಚ್ಚೆಯಿಂದ ಸುಮಾರು ಒಂದು 1/2 ಕಿಲೋಮೀಟರ್ ದೂರ ಇರ್ತಕ್ಕಂಥ ಶೆಡ್ ಒಂದರಲ್ಲಿ ಇವರು ವಾಸ ಮಾಡ್ತಾ ಇದ್ರು. ಬಹಳಷ್ಟು ಅಂದ್ರೆ 1.5 ವರ್ಷಗಳಿಂದ ಇವರು ಪ್ರೀತಿಸಿ ಮದುವೆ ಆಗಿದ್ರು. ಮಾಹಿತಿಗಳ ಪ್ರಕಾರ, ಪೊಲೀಸ್ ಮಾಹಿತಿಗಳ ಪ್ರಕಾರ 4 ತಿಂಗಳ ಗರ್ಭಿಣಿ ಇದ್ದಾಳೆ ಮಂಜುಳಾ. ಹೀಗಾಗಿ ಈ ಒಂದು ಘಟನೆ ಅನುಮಾನಾಸ್ಪದ ಆಗಿರೋದು. ಮತ್ತೆ ಇದಕ್ಕೆ ಕಾರಣ ಆದಂತ ಗಂಡ ಮತ್ತು ಅವ್ರ ಕಡೆಯವ್ರನ್ನು ಎನ್ಕ್ವೈರಿ ಮಾಡ್ಬೇಕು ಹಾಗೆ ಅಂತ ಹೇಳಿ ಮಂಜುಳಾ ತಾಯಿ ಮತ್ತು ತಂದೆಯವರು ಕಂಪ್ಲೇಂಟ್ ಅನ್ನು ಕೊಟ್ಟಿರ್ತಾರೆ. ಹೀಗಾಗಿ ಬೆಳಗಾವಿಯ ಗ್ರಾಮೀಣ ಪೊಲೀಸ್ ಠಾಣೆಯವರು ಇದನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಮತ್ತೆ ಸಂಶಯಾಸ್ಪದ ಸಾವು ಅಂತ ಹೇಳಿ ಈಗಾಗಲೇ ಪ್ರಕರಣವನ್ನ ದಾಖಲು ಮಾಡಿಕೊಟ್ಟಿರುವಂತದ್ದು ಮಮತಾ. ಆಲ್ ರೈಟ್, ಧನ್ಯವಾದ ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.